SIT ಅಧಿಕಾರಿಗಳು ಈಗ ಬೇಟೆಗಿಳಿದಿದ್ದಾರೆ. ಬೇಟೆಯಾಡಿ ಬಿಡಬೇಡಿ, ಹುಡುಕಿ ಹುಡುಕಿ ಬೇಟೆಯಾಡೋಕೆ ಸಿದ್ಧತೆಯನ್ನು ಮಾಡಿದ್ದಾರೆ. ಮಾಡಬೇಕು, ಮಾಡದೇ ಇದ್ರೆ ಪ್ರಶ್ನೆಯನ್ನು ನಾವು ಕೇಳ್ತೀವಿ. ಇನ್ನಷ್ಟು ಪಿತೂರಿ ಸಾಧಕರ ಬಂಧನ ಫಿಕ್ಸ್ ಅಂತಂದ್ರೆ ಆಗಬೇಕು. ನಮಗೆ ಯಾರಿದರ ಸೂತ್ರಧಾರಿ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಚಿನ್ನಯ್ಯನಿಗೆ ಕೊಟ್ಟಾಗಿದೆ ಈಗ ಗುನ್ನ, ಇನ್ನುಳಿದಂತರು ಕೊಡಬೇಕಾಗಿದೆ ಮಾಂಜ. ಯಾಕೆ ಅಂತಂದ್ರೆ ಒಂದು ಗಾಳಿಪಟಕ್ಕೆ ಸೂತ್ರ ಹಾಕುವಂಥವ್ರು ಒಬ್ಬರಾದರೆ ಅವನೇ ಸೂತ್ರನೂ ಹಾಕಿದ್ರು ಕೂಡ ಹಾರಿಸೋನು ಬೇಕಲ್ಲ ಕರೆಕ್ಟಾಗಿ. ಯಾರು ಹಾರಿಸ್ತಾ ಇದ್ರು? ಕಣ್ಣಿಗೆ ಕಾಣಿಸ್ತಾ ಇದ್ದಿದ್ದು ಗಾಳಿಪಟ, ಆದರೆ ಇಲ್ಲಿರುವಂಥವ್ರು ಸೂತ್ರಧಾರಿಗಳು ಯಾರಿದ್ದಾರೆ? ಬಹಳ ಇಂಪಾರ್ಟೆಂಟ್ ಇದ್ದಿದ್ದು. BJP ನಿಯೋಗ ಎಲ್ಲ ಹೋಗಿದೆ ಧರ್ಮಸ್ಥಳಕ್ಕೆ. ಅಲ್ಲಿ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವ್ರನ್ನ ಸನ್ಮಾನ ಕೂಡ ಮಾಡಿ ಅವ್ರಿಗೊಂದು ಗೌರವವನ್ನು ಕೂಡ ಸಲ್ಲಿಸಿದ್ದಾರೆ. ನನ್ನ ಸಹೋದ್ಯೋಗಿ ಸುಕ್ಪಾಲ್ ಪೊಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕ್ಪಾಲ್, ನಿಜಕ್ಕೂ ಕೂಡ ಅಣ್ಣಪ್ಪ ಸ್ವಾಮಿ ಕಣ್ ತೆರೆದ್ರೆ ಏನಾಗುತ್ತೆ ಅನ್ನುವಂಥದ್ದು ಮತ್ತೊಂದು ಚಿತ್ರಣ ಈಗ ಧರ್ಮಸ್ಥಳದಲ್ಲಿ ಕಾಣಿಸ್ತಾ ಇದೆ. ನನಗನಿಸ್ತಾ ಇದೆ ಇಲ್ಲಿಯವರೆಗೂ ಧರ್ಮಸ್ಥಳದ ಬಗ್ಗೆ ಇದ್ದಂಥ ನಂಬಿಕೆ, ಅಣ್ಣಪ್ಪ ಸ್ವಾಮಿಯ ಮೇಲೆ ಇದ್ದಂಥ ನಂಬಿಕೆ ಈಗ ಇಮ್ಮಡಿ ಆಗುತ್ತೆ ಅಂತ ಕಾಣಿಸುತ್ತೆ. ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ಅಚಲವಾಗಿ ಉಳ್ಕೊಳ್ಳುತ್ತೆ ಈ ನಂಬಿಕೆ. ಇನ್ನು ಭಕ್ತರು ಇನ್ನೂ ಜಾಸ್ತಿ ಆಗ್ತಾರೆ. ಕಾರಣ ಇತ್ಯರ್ಥ ಕಣ್ಮುಂದೆನೇ ಆಗೋಯ್ತು ಅಲ್ವಾ ಸುಕ್ಪಾಲ್? ಖಂಡಿತ ಭಕ್ತರು ಈ ಮಾತನ್ನ ಹೇಳ್ತಾನೆ ಇದ್ರು. ಅಂದ್ರೆ ಕಳೆದ 13-14 ವರ್ಷಗಳಿಂದಲೂ ನಿರಂತರವಾಗಿ ಈ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು, ಧರ್ಮಾಧಿಕಾರಿಗಳ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದು ನಡೀತಾನೆ ಇದೆ. ಒಂದು ವರ್ಷ ನಿಂತರೆ ಅದು ಮತ್ತೊಂದು ವರ್ಷ ಮತ್ತೊಂದು ಕಥೆಯಾಗಿ ಬರ್ತಾ ಇದೆ. ಹಾಗಾಗಿ ಅದಕ್ಕೆಲ್ಲದಕ್ಕೂ ಪುಲಿ ಸ್ಟಾಪ್ ಹಾಕುವಂಥದ್ದು, ಒಂದು ಅಂತಿಮವಾದಂಥ ಮುದ್ರೆ ಹಾಕುವಂಥದ್ದು ಈ ಪ್ರಕರಣನೇ ಅನ್ನುವಂಥದ್ದನ್ನ ಜನ ಮಾತಾಡ್ತಾ ಇದ್ರು, ಭಕ್ತರು ಹೇಳ್ತಾ ಇದ್ರು, ಜೊತೆಗೆ ಕ್ಷೇತ್ರದ ಪ್ರಮುಖರು ಹೇಳ್ತಾ ಇದ್ರು. ಈಗ ಅದು ಹೌದು ಅನ್ನುವಂಥ ಹಂತಕ್ಕೆ ತಲುಪಿದೆ. ಯಾಕಂತ ಹೇಳಿದ್ರೆ ಈತ ಹೇಳಿರುವಂತ ನೂರಾರು ಅಥವಾ ಸಾವಿರಾರು ಶವಗಳನ್ನ ಹೂತಿಟ್ಟ ಪ್ರಕರಣ ಏನಿದೆ, ಒಂದಾದ್ರೂ ಪ್ರಕರಣ ಅಲ್ಲಿ ಬೆಳಕಿಗೆ ಬರಬೇಕಿತ್ತು. ಆತ ಹೇಳಿದ ರೀತಿಯಲ್ಲಿ ಎಲ್ಲಾದ್ರೂ ಒಂದು ಕಡೆಯಲ್ಲಿ ಬೆಳಕಿಗೆ ಬರಬೇಕಿತ್ತು, ಅದು ಎಲ್ಲೂ ಬಂದಿಲ್ಲ. ಜೊತೆಗೆ ಗ್ರಾಮ ಪಂಚಾಯತ್ನವರು ಆತನಿಂದ ಹೂತಾಕಿರೋದು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು SITಗೆ ಸಲ್ಲಿಸಿದ್ದಾರೆ. ಈಗ ಇರುವಂಥದ್ದು ಆತ ಹೇಳಿರುವಂಥ ಯಾವುದೇ ಒಂದು ವಿಚಾರ ಸತ್ಯ ಆಗಿಲ್ಲ. ಆತ ಹೇಳಿರುವಂಥದ್ದು ಎಲ್ಲವೂ ಸುಳ್ಳು. ಜೊತೆಗೆ ಇದರ ಹಿಂದೆ ಇದ್ದು ಕೂತ್ಕೊಂಡು ಸೂತ್ರಧಾರಿಗಳು ಯಾರಿದ್ರು, ಅವರೆಲ್ಲರೂ ಯಾರು ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಇನ್ನು ಮುಂದಿನ ತನಿಖೆಯಲ್ಲಿ ಅದು ಸಂಪೂರ್ಣವಾಗಿ ಬೆಳಕಿಗೆ ಬರುತ್ತೆ. ಖಂಡಿತವಾಗಿಯೂ ಅವರು ಬಂಧನಕ್ಕೊಳಗಾಗ್ತಾರೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಸಂದೇಹ ಇಲ್ಲ. ಯಾಕಂತ ಹೇಳಿದ್ರೆ ಈತ ಈಗಾಗಲೇ ಬಾಯಿ ಬಿಟ್ಟಿದ್ದಾನೆ, ನನ್ನನ್ನು ಕಳಿಸಿರುವಂಥವ್ರು ಯಾರು, ನನ್ನ ಜೊತೆ ತಲೆಬುರುಡೆಯನ್ನು ಕೊಟ್ಟು ಕಳಿಸಿರುವಂಥವ್ರು ಯಾರು, ಜೊತೆಗೆ ಇಡೀ ಕಥೆಯನ್ನ ರೆಡಿ ಮಾಡಿ ಕೊಟ್ಟವ್ರು ಯಾರು ಅನ್ನೋದ್ರ ಬಗ್ಗೆ ಎಲ್ಲವಾದಂಥ ಮಾಹಿತಿಯನ್ನು ಆತ ಈಗಾಗಲೇ ಪೊಲೀಸರ ಮುಂದೆ ಹೇಳಿರುವಂಥದ್ದು. ಜೊತೆಗೆ ಅದನ್ನು ಈಗ ನ್ಯಾಯಾಲಯದ ಮುಂದೆನೂ ಆತ ಹೇಳಬೇಕಾಗುತ್ತೆ. ಜೊತೆಗೆ ಈಗ SIT ಅಧಿಕಾರಿಗಳು ಆತನನ್ನ ವಶಕ್ಕೆ ಪಡೆದು ಮುಂದೆ ಪೊಲೀಸ್ ಸ್ಟೈಲಲ್ಲಿ ಆತನನ್ನ ಬಾಯಿ ಬಿಡಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಆತ ಎಲ್ಲವನ್ನ ಖಂಡಿತವಾಗಿ ಬಾಯಿ ಬಿಡ್ತಾನೆ, ಇದನ್ನ ಯಾವ ಕಾರಣಕ್ಕಾಗಿ ಮಾಡಿರುವಂಥದ್ದು ಅನ್ನೋಂಥದ್ದು. ಹಾಗಾಗಿ ಈ ಒಂದು ಕೃತ್ಯವನ್ನ ಮಾಡಿರುವಂಥದ್ದು ಕೇವಲ ಧರ್ಮಸ್ಥಳದ ಕ್ಷೇತ್ರದ ಹೆಸರನ್ನು ಕೆಡಿಸಲಿಕ್ಕೆ, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಹೆಸರನ್ನು ಕೆಡಿಸಲಿಕ್ಕೆ ಮಾಡಿರುವ ಪ್ಲಾನ್ ಅನ್ನುವಂಥದ್ದು ಈಗ ಒಂದು ಹಂತದಲ್ಲಿ ಬೆಳಕಿಗೆ ಬಂದಿದೆ. ಹಾಗಾಗಿ ಇಷ್ಟರವರೆಗೆ ಏನೆಲ್ಲ ಕತೆ ಕಟ್ಟುತ್ತಾ ಬಂದಿದ್ದಾರೆ, ಅದು ಸಾಮಾಜಿಕ ಜಾಲತಾಣ ಆಗಿರ್ಬೋದು ಅಥವಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಅವರು ಯಾವ ರೀತಿಯಾಗಿ ಕತೆ ಕಟ್ಟಿದ್ರು, ಅದಕ್ಕೆ ಎಲ್ಲದಕ್ಕೂ ಈಗ ಒಂದು ಉತ್ತರ ಸಿಕ್ಕಿದ ರೀತಿಯಲ್ಲಿ ಈತ ಹೇಳಿರುವಂಥದ್ದು ಎಲ್ಲವೂ ಸುಳ್ಳು, ಈತನನ್ನ ಬಂಧನ ಆಗಿದೆ. ಮುಂದೆ ಇದ್ರೆ ಹಿಂದೆ ಇರುವಂತ ಯಾರು ಸೂತ್ರಧಾರಿಗಳಿದ್ದಾರೆ ಅವರ ಬಂಧನ ಆದಾಗ ಇದಕ್ಕೆ ಎಲ್ಲದಕ್ಕೂ ಒಂದು ಅಂತಿಮವಾದಂತ ಒಂದು ಮೊಳೆ ಹೊಡೆಯುವಂತ ಕೆಲಸ ಖಂಡಿತವಾಗಿ ಆಗುತ್ತೆ. ಈ ದೇವಸ್ಥಾನದ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ ಯಾರ್ಯಾರು ಏನೇನು ಕಥೆಗಳನ್ನ ಕಟ್ಟಿದ್ರು ಅದು ಎಲ್ಲವೂ ಈಗ ಈ ಪ್ರಕರಣದ ಮೂಲಕ ಬಹಿರಂಗಗೊಳ್ಳಿಕ್ಕೆ ಇರುವಂತದ್ದು. ಅರುಣ್, ಓಕೆ ಸುಕ್ಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನೋಡಿ, ಈ ಶ್ರಮ ಏನು ಹಾಕಿದಾರಲ್ಲ ಇವರೆಲ್ಲ, ಇಷ್ಟೊಂದೆಲ್ಲ ಡ್ರಾಮಾ ಮಾಡಿಕೊಂಡು ಈ ಶ್ರಮ ಅಟ್ಲೀಸ್ಟ್ ಒಂದು ಕಥೆಯನ್ನು ಬರೆದು, ಒಂದು ಸ್ಕ್ರಿಪ್ಟನ್ನು ಬರೆದು, ಒಂದು ಡೈಲಾಗ್ ರೈಟರ್ನೆಲ್ಲ ಮಾಡಿಕೊಂಡು ಒಂದು ಮೂವಿ ಮಾಡಿದಿದ್ರೆ ಎಲ್ಲರೂ ಸೆಟ್ಲ್ ಆಗಿರೋರು ಜೀವನದಲ್ಲಿ. ಇಂಥ ಗಲೀಜ್ ಜೀವನ ಮಾಡುವಂಥದಕ್ಕಿಂತಲೂ ಅದು ಒಳ್ಳೆಯ ಲೈಫ್ ಸಿಕ್ಕಿರೋದು. ಈ ಡ್ರಾಮಾ ಮಾಡ್ಕೊಂಡು ಓಡಾಡುವಂಥವ್ರು ಏನ್ರಿ ಇವರೆಲ್ಲ ಬುರುಡೆ ಮ್ಯಾನ್ಗಳು.